ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಕರಿಮಣಿ ಸರ ಆರ್ಡರ್ ಬಂದಿದೆ, ಮತ್ತೆ ಸ್ವಲ್ಪ ಚಿನ್ನ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಕರಿಮಣಿ ಸರ ಬಂದ್ಬಿಟ್ಟು ಬೆಂಗಳೂರು ಕಸ್ಟಮರ್ ಇದಕ್ಕೆ ಮೊದಲು ನಮ್ಮೂರಿಗೆ ಚಿಂತಾಮಣಿಗೆ ಬಂದು ಆರ್ಡರ್ ಕೊಟ್ಟಿದ್ರು. ಯಾಕಂದ್ರೆ ಅವಾಗ KR-ಪುರದಲ್ಲಿ ಅಂಗಡಿ ಏನು ಓಪನ್ ಮಾಡಿರ್ಲಿಲ್ಲ, ಅವಾಗ ಬರೀ ಚಿಂತಾಮಣಿಯಲ್ಲಿ ಮಾತ್ರ ಅಂಗಡಿ ಇತ್ತು. ಅವಾಗ ಬಂದು ಇವರು ಕಸ್ಟಮರ್ ಹುಡ್ಕೊಂಡು ಬಂದು ಬೆಂಗಳೂರಿಂದ ಪಾಪ ತುಂಬಾ ರಿಸ್ಕ್ ಬಿದ್ದು, ಅವ್ರಿಗೆ ಚಿಂತಾಮಣಿ ಅಂದ್ರೆ ಗೊತ್ತಿಲ್ಲ, ಮತ್ತೆ ಅದು ಎಲ್ಲಿರುತ್ತೆ ಹೆಂಗ್ ಬರ್ಬೇಕು ಅಂತ ಏನೂ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರು ಹುಡ್ಕೊಂಡು ಬಂದ್ರು. ನಾನು ಮತ್ತೆ ಅವ್ರನ್ನ ಬಸ್ ಸ್ಟಾಪ್ ಹೋಗಿ ಪಿಕಪ್ ಮಾಡ್ಕೊಂಡು ಬಂದು ಆರ್ಡರ್ ತಗೊಂಡು ಡೆಲಿವರಿ ಕೊಟ್ಟಿದ್ರು. ಆರ್ಡರ್ ತಗೊಂಡು ಡೆಲಿವರಿ ಕೊಟ್ಬಿಟ್ಟೆ. ತುಂಬಾ ಫಾಸ್ಟ್ ಆಗಿ ಹೇಳ್ತಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ಹೇಳೋಣ. ಈ ಚಿನ್ನ ಆರ್ಡರ್ ಮಾಡಿದ್ದಾರೆ. ಇವ್ರು ಬಂದು 1 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ ನನಗೇನಂದ್ರೆ ಇವ್ರು ಬಂದು ಚಿಂತಾಮಣಿಯವರು ಆಗಿರೋದ್ರೆ ಇವ್ರು ಏನೋ ಡೌಟ್ ಇಲ್ಲ, ಏನು ಕ್ವಶನ್ ಏನ್ ಮಾಡಿಲ್ಲ. ಯಾಕಂದ್ರೆ ಇದಕ್ಕೆ ಮೊದಲು ಕೂಡ ಇವರು ಚಿನ್ನ ತಗೊಂಡಿದ್ದಾರೆ, ಅಂದ್ರೆ ನನ್ನ ಹತ್ರ ಅಲ್ಲ, ಬೇರೆ ಶಾಪಲ್ಲಿ ತಗೊಂಡಿದ್ದಾರೆ. ನನ್ನ ವಿಡಿಯೋಸ್ ನೋಡಿ ಅವ್ರು ಏನ್ ಮಾಡಿದ್ರೆ, ಅವ್ರು ಬಂದು ಅಂಗಡಿಗೆ ಬಂದು ಹುಡ್ಕೊಂಡು ಬಂದು ಆರ್ಡರ್ ಕೊಟ್ರು. ತುಂಬಾ ದೂರ ಏನಿಲ್ಲ, ನಮ್ಮ ಅಂಗಡಿಯಿಂದ ಜಸ್ಟ್ ಎಲ್ಲ ಒಂದು ಕಿಲೋಮೀಟರ್ ಕೂಡ ಆಗಲ್ಲ, ಅದು ಅಷ್ಟು ಹತ್ತಿರದಲ್ಲೇ ಇದ್ದಾರೆ. ಏನಂದ್ರೆ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ನಮ್ಮ ವಿಡಿಯೋಸ್ ನೋಡಿ ಅವರು ಆರ್ಡರ್ ಮಾಡಿದ್ದಾರೆ. ಬಂದು ಅಂಗಡಿಗೆ ಬಂದು ಅಮೌಂಟ್ ಕೊಟ್ಬಿಟ್ಟು ನಮ್ಗೆ ಚಿನ್ನ ತಂದು ಕೊಡಿ ಅಂತ ಹೇಳಿದ್ರು. ಅವ್ರು ಏನಂದ್ರೆ ಏನೂ ಮಾತುಗಳಾಡಿಲ್ಲ, ಯಾಕಂದ್ರೆ ಅವ್ರು ಬೇಕಂದ್ರೆ ಚಿನ್ನ ಕರೆಕ್ಟ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ ಸರ್, ಅದರಲ್ಲಿ ಏನು ಡೌಟ್ ಇಲ್ಲ ಅಂತ ಹೇಳಿದೆ ಅಷ್ಟೇ. ಬೇರೆ ಏನು ಕ್ವಶನ್ನೇ ಮಾಡಿಲ್ಲ ಅವರು. ಸರಿ ಅಂತ 1 ಲ್ಯಾಕ್ ಕೊಟ್ಬಿಟ್ಟು ಹೊರಟೋದ್ರು. ಅವ್ರಿಗೆ ನಾನು ಇವತ್ತು ಚಿನ್ನ ಡೆಲಿವರಿ ಕೊಡ್ತಿದ್ದೀನಿ. ಇದು ಇವತ್ತಿನ ರೇಟಿಗೆ ಬಂದ್ಬಿಟ್ಟು 13 ಗ್ರಾಮ್ 400 ಮಿಲಿ ಬರ್ತಿದೆ. ಅಂದ್ರೆ ಅವರು 1 ಲಕ್ಷ ಕೊಟ್ಟಿದ್ರು, ನೀವು 1 ಲಕ್ಷ ಕೊಟ್ಟಿದ್ದಕ್ಕೆ 13 ಗ್ರಾಮ್ 400 ಮಿಲಿ ತೂಕ ಬರ್ತಿದೆ ಅವ್ರಿಗೆ. ಮತ್ತೆ ಇವಾಗ ಮತ್ತೆ ಮೊನ್ನೆ ಫೋನ್ ಮಾಡಿಟ್ಟು ನಾವು ಇದಕ್ಕೆ ಮೊದಲು ನಿಮ್ಮ ಜ್ಯುವೆಲ್ರಿ ಮಾಡಿಸಿದೀವಿ. ಇವಾಗ ಮತ್ತೆ ನಮಗೆ ಕರಿಮಣಿ ಸರ ಒಂದು ಬೇಕಿತ್ತು, ಇದು ವಿಡಿಯೋ ನೋಡಿದೀವಿ, ಚೆನ್ನಾಗಿದೆ, ನನಗೆ ಇದೇ ಸರ ಮಾಡ್ಕೊಡಿ ಅಂತ ಹೇಳಿ ಅಂದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂದ್ರೆ, ಲಾಸ್ಟ್ ಟೈಮ್ ಏನಂದ್ರೆ ಇದಕ್ಕೆ ಕರಿಮಣಿ ಸರಾಗೆ ಪೆಂಡೆಂಟ್ ಎಲ್ಲ ಹಾಕಿದ್ವಿ. ಇವಾಗ ಇದು 24 ಇಂಚ್ ಮಾಡಿದೀವಿ, ಲಾಸ್ಟ್ ಟೈಮ್ ಮಾಡಿದ್ದು 18 ಇಂಚು. ಇವ್ರು ಏನಂದ್ರೆ ಡೈಲಿ ಯೂಸ್ ಮಾಡ್ತಾರೆ. ಏನಂದ್ರೆ ಇದು ಮಾಂಗಲ್ಯ ಹಾಕೊಳ್ತಾರೆ, ಇದಕ್ಕೆ ಮಾಮೂಲಿಗೆ ಕರಿಮಣಿ ಸರಕ್ಕೆ ಪೆಂಡೆಂಟ್ ಹಾಕೊಳ್ತಾರೆ, ಕೆಲವರು ತಾಳಿಗಳು ಹಾಕೊಳ್ತಾರೆ, ಇವರು ತಾಳಿಗಳು ಹಾಕೊಳ್ತಾರೆ. ಇವರು ಪೆಂಡೆಂಟ್ ಏನು ಹಾಕೊಳ್ಳಲ್ಲ, ನಮ್ಗೆ ಉದ್ದ ಇರಬೇಕು, 24 ಇಂಚಸ್ ಇರಬೇಕು ಅಂತ ಹೇಳಿದ್ದಾರೆ. 13 ಗ್ರಾಮ್ ಇದೆ, 13 ಗ್ರಾಮ್ಗೆ ಈ ತರ ಬಂದಿದೆ. 2 ಬಂದಿದೆ ಇದು, ಮತ್ತೆ ಅಲ್ಲಲ್ಲಿ ಚಿನ್ನದ ಗುಂಡು ಬಂದಿದೆ. ಇದು ಬಂದು 916 ಹಾಲ್ಮಾರ್ಕ್ ಅಲ್ಲಿ ಮಾಡಿರೋದು. ಮತ್ತೆ ಇದಕ್ಕೆ ಕಾರ್ಡ್ ಹಾಕೊಡ್ತೀನಿ. ಮತ್ತೆ ಇದಕ್ಕೆ ಬೀಡ್ಸ್ ಬರುತ್ತಲ್ಲ ಕರಿಮಣಿ ತೂಕ ಏನಿದೆ ಅದು ವಾಪಸ್ ಕೊಡ್ತೀನಿ. 97,000 ಆಗುತ್ತೆ ಇದು ಕರಿಮಣಿ ಸರ ಇವತ್ತಿನ ರೇಟ್ ಪ್ರಕಾರ. ಎಷ್ಟಂದ್ರೆ ಇವತ್ತು ರೇಟ್ ಬಂದ್ಬಿಟ್ಟು 6,800 ಇದೆ 916. ಟೋಟಲ್ ಮೇಕಿಂಗ್ ಎಲ್ಲ ಸೇರಿ ನಿಮ್ಗೆ 7,440 ರೂಪಾಯಿ ಬೀಳ್ತಿದೆ ಇದು ಕಸ್ಟಮರ್ಗೆ. ಇದು ವಿಷಯ. ಮತ್ತೆ ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತೆ ಸ್ವಲ್ಪ ಅಮೌಂಟ್ ಕೊಡ್ತೀವಿ, ಮತ್ತೆ ರೆಡಿ ಆದ್ಮೇಲೆ ಇನ್ನು ಸ್ವಲ್ಪ ಅಮೌಂಟ್ ಕೊಡ್ತೀವಿ ಅನ್ನೋ ಹಾಗಿದ್ರೆ, ಇನ್ನು ಮುಂದೆ ಏನಂದ್ರೆ ನೀವು ಎಷ್ಟು ಅಮೌಂಟ್ ಕೊಟ್ಟಿರ್ತೀರೋ ಅವತ್ತು ರೇಟ್ಗೆ ಅಷ್ಟು ಕಟ್ ಮಾಡ್ತೀವಿ. ಮತ್ತೆ ಬ್ಯಾಲೆನ್ಸ್ ಏನ್ ಅಮೌಂಟ್ ಇದೆ ಅದಕ್ಕೆ ಆವತ್ತಿನ ರೇಟ್ ಹಾಕಿ ನಾನು ಅಮೌಂಟ್ ಇಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾನೆ ಇದ್ದೀನಿ, ಪ್ರತಿ ಸಲ ಫುಲ್ ಅಮೌಂಟ್ ಕೊಡಿ ಅಂದ್ರೆ ಅದು ಏನಾಗ್ತದೆ, ಒಂದು ಅರ್ಧ ಜನ ಫುಲ್ ಅಮೌಂಟ್ ಕೊಟ್ಬಿಟ್ರೆ ಇನ್ನು ಅರ್ಧ ಜನ ಏನ್ ಮಾಡ್ತಾರೆ, ಸ್ವಲ್ಪ ಕೊಡ್ತಾರೆ. ಸ್ವಲ್ಪ ಅಂದ್ರೆ ಒಂದು 50%, 60% ಕೊಡ್ತಾರೆ, ಇಲ್ಲ ಕೆಲವರು 10% ಕೊಡ್ತಾರೆ. ನಂಬಿಕೆ ಇಲ್ದೇ ಇರೋರು ಅದು ನಾನು ಏನ್ ಮಾಡಕ್ಕಾಗಲ್ಲ. ಹಂಗಾಗಿ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ನೀವು ಎಷ್ಟು ಅಮೌಂಟ್ ಕೊಡ್ತೀರೋ ಅಡ್ವಾನ್ಸ್ ಅಲ್ಲಿ, ಅಷ್ಟು ಅವತ್ತಿಗೆ ಏನ್ ಚಿನ್ನ ಬರುತ್ತೋ ಅದನ್ನ ನಾನು ತಗೊಳ್ತೇನೆ, ಬರ್ದು ಕೊಡ್ತೀನಿ. ಮತ್ತೆ ನೀವು ಡೆಲಿವರಿ ತಗೊಳ್ಳುವಾಗ ಅವತ್ತು ರೇಟ್ ಏನಿರುತ್ತೋ, ಇಲ್ಲ ನೀವು ಅಮೌಂಟ್ ಯಾವಾಗ ಕೊಡ್ತೀರೋ ಅವತ್ತು ಏನ್ ರೇಟ್ ಇದೆಯೋ ಅದಕ್ಕೆ ನಾನು ಚಿನ್ನ ಇಷ್ಟು ಬರುತ್ತೆ ಅಂತ ಹೇಳಿ ಮೈನಸ್ ಮಾಡ್ತೀನಿ. ಯಾರಿಗೂ ರಿಸ್ಕ್ ಇರಲ್ಲ. ಕಡಿಮೆ ಆದ್ರೂ ನಿಮ್ಗೆ ಇರುತ್ತೆ, ಜಾಸ್ತಿ ಆದ್ರೂ ನಿಮ್ಗೆ ಇರುತ್ತೆ. ನಮ್ಗೇನಂದ್ರೆ ಬರೀ ಮೇಕಿಂಗ್ ಚಾರ್ಜ್ ಬರುತ್ತೆ. ಯಾವತ್ತೂ ಅಷ್ಟೇ, ನಾನು ರೇಟ್ ರೈಸ್ ಆದ್ರೂ ಡೌನ್ ಆದ್ರೂ ನಮ್ಗೇನು ಅದರಿಂದ ಏನು ಬರೋ ನಷ್ಟ ಏನಿರಲ್ಲ. ಯಾವತ್ತು ನಷ್ಟ ಬರೋದು ಲಾಭ ಬರೋದು ಕಸ್ಟಮರ್ಗೆ. ಚಿನ್ನ ತಗೊಂಡಿದ್ರು ಚಿನ್ನ ರೇಟ್ ರೈಸ್ ಆದ್ರೂ ಡೌನ್ ಆದ್ರೂ ಕಸ್ಟಮರ್ಗೆ ಅದು ಲಾಭ ಇರುತ್ತೆ, ಇಲ್ಲ ನಷ್ಟ ಇರುತ್ತೆ. ಕೆಲಸ ಮಾಡೋರಿಗೆ ಯಾವತ್ತೂ ಅಷ್ಟೇ, ವ್ಯಾಪಾರ ಮಾಡೋರಿಗೆ ಅಷ್ಟೇ ಪರ್ಸೆಂಟೇಜ್ ಅಂತ ಇಟ್ಕೊಂಡಿದ್ದಾಗ ಅದರಲ್ಲಿ ಇಷ್ಟು ಚಿನ್ನ ಬರುತ್ತೆ ಅಂತ ಇರುತ್ತೆ ಹೊರತು ಅದರಲ್ಲಿ ನಮ್ಗೆ ರೇಟ್ ಬಗ್ಗೆ ಏನು ಬೇಕಿಲ್ಲ. ಹಂಗಾಗಿ ನಿಮ್ಗೂ ನಾನು ಹೇಳೋದೇನಂದ್ರೆ, ನೀವು ಎಷ್ಟು ಅಮೌಂಟ್ ಕೊಡ್ತೀವೋ ಅಷ್ಟಕ್ಕೆ ನಾನು ರೇಟ್ ಕಟ್ ಮಾಡಿರ್ತೀನಿ. ಇದು ವಿಷಯ. ಇದೇನು ದೊಡ್ಡ ಹೊಸದಾಗಿ ನಾನೇನು ಕ್ರಿಯೇಟ್ ಮಾಡಿ ಹೇಳ್ತಿರೋದೇನಲ್ಲ. ಮಾಮೂಲಿ ಇದಕ್ಕೆ ಮೊದಲೆಲ್ಲ ಅಂಗಡಿಗಳಲ್ಲಿ ಎಲ್ಲ ಅಂಗಡಿಗಳಲ್ಲಿ ಇದು ನಡೆಯೋದೆ. ಆದ್ರೆ ಏನಂದ್ರೆ ನಾನು ಇಷ್ಟು ದಿನದಿಂದ ಅವ್ರು ಅಡ್ವಾನ್ಸ್ ಕೊಟ್ರೆ ಅವತ್ತು ರೇಟ್ ಏನಿದೆ ಅದಕ್ಕೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಬಿಲ್ ಬರ್ತಿದೆ. ಆದ್ರೆ ಇನ್ನು ಮುಂದೆ ಹಂಗ್ ಮಾಡಕ್ಕಾಗಲ್ಲ, ಯಾಕಂದ್ರೆ ರೇಟ್ಗಳು ತುಂಬಾ ಡಿಫ್ರೆನ್ಸ್ ಆಗ್ತಾನೆ ಇರುತ್ತೆ ಇನ್ನು ಮುಂದೆ. ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನೀವು ಎಷ್ಟು ಅಮೌಂಟ್ ಕೊಡ್ತೀರೋ ಅಷ್ಟಕ್ಕೆ ರೇಟ್ ಕಟ್ ಮಾಡ್ತೀನಿ. ಇದು ವಿಷಯ.
ನಿಮ್ಗೆ ಈ ತರ ಏನಾದ್ರು ಕರಿಮಣಿ ಸರ ಏನಾದ್ರು ಬೇಕಿತ್ತು, ಇಲ್ಲ ಉಂಗುರಗಳು ಬೇಕಿತ್ತು, ಇನ್ನ ಉಂಗುರ ಒಂದಿತ್ತು, ಪುಷ್ಪರಾಗ ಉಂಗುರ ಒಂದಿತ್ತು, ಅದು ಡೆಲಿವರಿ ಕೊಡಬೇಕಾಗಿತ್ತು ಅರ್ಜೆಂಟ್ ಆಗಿ, ಹಂಗಾಗಿ ಅದನ್ನು ವಿಡಿಯೋ ಮಾಡಿಕ್ ಆಗ್ಲಿಲ್ಲ. ಇನ್ನ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ಆಲ್ರೆಡಿ ಮಾಡಿರೋ ಚೌಕಾರಿಗಳೇ ಇರುತ್ತೆ, ಮತ್ತೆ ಮಾಡಿರೋ ನೆಕ್ಲೆಸ್ ಆರ್ಡರ್ ಬಂದಿರುತ್ತೆ, ಅದನ್ನೆಲ್ಲ ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ತಲೆ ಬೋರ್ ಇಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೆಲವು ವಿಡಿಯೋ ಮಾಡಕ್ ಹೋಗಿರಲ್ಲ. ನೀವು ಏನಾದರೂ ಆರ್ಡರ್ ಮಾಡ್ಬೇಕಂದ್ರೆ KR ಪುರಂ ಅಲ್ಲಿ ನಮ್ಮ ಅಂಗಡಿ ಒಂದಿದೆ, ಅಂದ್ರೆ ಬೆಂಗಳೂರು KR ಪುರಂ. ಮತ್ತೆ ತುಂಬಾ ಜನ KR ಪುರಂ ಅಂದ್ರೆ KR ಮಾರ್ಕೆಟ್ ಏನೇನೋ ಅನ್ಕೊಳ್ತಾರಪ್ಪ, ಏನೇನೋ ಊರಿಗೆ ಹೆಸರು ಅವ್ರು ಏನೋ ಅನ್ಕೋದು. ನಾನು ಹೇಳ್ತಾರೆ ಬೆಂಗಳೂರಲ್ಲಿ KR ಪುರಂ, ನಿಯರ್ ಹೊಸಕೋಟೆಗೂ ಬೆಂಗಳೂರಿಗೂ ಮಧ್ಯದಲ್ಲಿರುತ್ತೆ KR ಪುರಂ. ಆ KR ಪುರಂ ನಾನು ಹೇಳ್ತಿರೋದು. ಮತ್ತೆ 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 ಚಿಂತಾಮಣಿಯಲ್ಲಿ ಒಂದು ಅಂಗಡಿ ಇದೆ, ನಿಮ್ಗೆ ಎಲ್ಲಿ ಬೇಕೋ, ಎಲ್ಲಿ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು. ಡೆಲಿವರಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಡೆಲಿವರಿ ತಗೋಬಹುದು. ಇದು ವಿಷಯ. G7 ಅಲ್ಲಿ ಆರ್ಡರ್ ಮಾಡೋದ್ರೆ ನಿಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಇರುತ್ತೆ, ಅಷ್ಟು ಬಿಟ್ರೆ ಬೇರೆ ಏನು ದೊಡ್ಡದಾಗಿ ಡಿಫ್ರೆನ್ಸ್ ಏನಿರಲ್ಲ. ಏನಂದ್ರೆ ಐಟಮ್ ನೀಟಾಗಿ ಜ್ಯುವೆಲ್ರಿ ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತೀನಿ, ಮತ್ತೆ ಏನೇ ಇದ್ರು ಕೂಡ ನಾನು ಸರ್ವಿಸ್ ನೀಟಾಗಿ ಕೊಡ್ತೀನಿ ಅನ್ನೋ ಭರವಸೆ ನಿಮ್ಗೆ ಕೊಡ್ತೀನಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇದು ವಿಷಯ. ಏನಾದ್ರೂ ಇದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಫಟ್ ಅಂತ ಮುಗೀತು. ನಿಮ್ಗೂ ಏನಾದ್ರೂ ಈ ತರ ಚಿನ್ನ ಬೇಕು ಅಂದಾಗ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, G7 ಜ್ಯುವೆಲರ್ಸ್ ಸೇವ್ ಗೋಲ್ಡ್ ಅಂತ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ಆರ್ಡರ್ ಮಾಡಿ ಚಿನ್ನನ ತಗೊಳ್ಳಿ ನೀವು. ಇದನ್ನ ನಾನು ಪದೇ ಇದು ಹೇಳಕ್ಕಾಗಲ್ಲ, ಇದನ್ನ ವಿಡಿಯೋ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು. ನೋಡಿ, ಇದು ಕಟ್ ಮಾಡಿರೋ ಚಿನ್ನ ಬಿಸ್ಕೆಟ್ ಅಲ್ಲಿ ಕಟ್ ಮಾಡಿರೋ, ಅಂದ್ರೆ KG ಬಾರ್ ಬರುತ್ತಲ್ಲ, KG ಬಾರ್ ಅಲ್ಲಿ ಕಟ್ ಮಾಡಿರೋ ಚಿನ್ನ ಇದು ಪ್ಯೂರಿಟಿ ಎಲ್ಲ ಒಂದೇ ಇರುತ್ತೆ. ನಿಮ್ಗೆ ಏನಂದ್ರೆ ಬಿಸ್ಕೆಟ್ಗೂ ಮತ್ತೆ ನೀವು ಪ್ಯೂರ್ ಬಿಸ್ಕೆಟ್ ತಗೊಳ್ತೀರಾ 100 ಗ್ರಾಮ್ ಬಿಸ್ಕೆಟ್, ಅದು ಎಷ್ಟು ಪ್ಯೂರಿಟಿ ಇರುತ್ತೆ ಇದು ಅಷ್ಟೇ ಇರುತ್ತೆ, ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ. ಏನಂದ್ರೆ ಇದು ಕಚ್ಚಾ ಬಂಗಾರ ಅಂತೀವಿ. ಏನಂದ್ರೆ ಇದನ್ನ ಆಲ್ರೆಡಿ ಚಿನ್ನನ ಮೆಲ್ಟ್ ಮಾಡಿರೋದ ಹಳೆ ಜ್ಯುವೆಲ್ರಿ ಎಲ್ಲ ಇರುತ್ತಲ್ಲ, ಅದನ್ನ ಮೆಲ್ಟ್ ಮಾಡಿ ಇದನ್ನ ಪ್ಯೂರ್ ಮಾಡಿರ್ತಾರೆ. ಬಿಸ್ಕೆಟ್ ಅಂದ್ರೆ ಏನಿಲ್ಲ, ಅದನ್ನು ಕೂಡ ಅಷ್ಟೇ, ಅದನ್ನು ಬಿಸ್ಕೆಟ್ ಮಾಡೋದು ಅದೇ ವಿಧಾನ, ಏನು ದೊಡ್ಡ ಚೇಂಜಸ್ ಏನಿರಲ್ಲ. ನಾನು ಹೇಳೋದಂದ್ರೆ ನೀವು ಈ ತರ ಚಿನ್ನ ತಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಬೀಳುತ್ತೆ, ಅದೊಂದು ಅಷ್ಟೇ, ಇನ್ನೇನಿಲ್ಲ. ನೀವು ಬಿಸ್ಕೆಟ್ ತಗೋಬೇಕು ಅಂತ ಏನು ಅನ್ಕೋಬಿಡಿ, ಯಾಕಂದ್ರೆ ಬಿಸ್ಕೆಟ್ ಅಲ್ಲಿ ಫೇಕ್ ಮಾಡೋ ಚಾನ್ಸ್ ಇದೆ, ಆದ್ರೆ ಇದರಲ್ಲಿ ಫೇಕ್ ಮಾಡೋ ಚಾನ್ಸ್ ಇಲ್ಲ, ಯಾಕಂದ್ರೆ ಪ್ಯೂರಿಟಿ ಕರೆಕ್ಟ್ ಆಗಿರುತ್ತೆ ಇದು. ಮತ್ತೆ ಏನಂದ್ರೆ ಇದರಲ್ಲಿ ಮಿಕ್ಸಿಂಗ್ ಏನು, ಇವಾಗ ಬಿಸ್ಕೆಟ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಒಳಗಡೆ ಏನಾದ್ರೂ ಇಟ್ಟು ಮಾಡ್ಬೋದು, ಆದ್ರೆ ಇದು ಹಂಗಲ್ಲ, ಕಟ್ ಮಾಡ್ಕೊಡೋದ್ರಿಂದ ನಿಮ್ಗೆ ಏನು ಡೌಟ್ ಇರಲ್ಲ, ಇದು ಚೆನ್ನಾಗಿರುತ್ತೆ. ನಾವು ಈ ತರನೇ ತಗೊಳ್ಳಿ, ನೀವು ಏನು ಚಾರ್ಜಸ್ ಬೀಳಲ್ಲ ಇದಕ್ಕೆ. ನಾನು ಬರೀ ತಂದ್ಕೊಟ್ಟಿರೋದಕ್ಕೆ ಮಾತ್ರ ಚಾರ್ಜ್ ಮಾಡಿರ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೇ. ಮತ್ತೆ ನೀವು ಕರಿಮಣಿ ಸರ ನೋಡ್ಬೋದು, ಇದು 2 ಎಲೆ ಬಂದಿದೆ, ಇದು ಬೀಟ್ಸ್ ಎಲ್ಲ ಬಂದಿರುತ್ತೆ. ಇದೇನಂದ್ರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಕೆಲಸ. ನಾನು ಹೇಳೋದೇ, ನಾನು ಯಾವತ್ತೂ ಅಷ್ಟೇ, ನಾನು ನೋಡೋದು ಯಾವಾಗಲೂ ಅಷ್ಟೇ ಕೆಲಸ ಚೆನ್ನಾಗಿ ಮಾಡಿದಾರಾ ಇಲ್ವಾ ಅಂತ ಇದನ್ನೇ ಅಬ್ಸರ್ವ್ ಮಾಡ್ತೀನಿ. ಮತ್ತೆ ಇಲ್ಲಿ ಬಂದು ಹಾಲ್ ಮಾರ್ಕ್ ಮಾಡಿದ್ದಾರೆ. ಹೆವಿ ತೂಗು ತಾಳಿಗಳೆಲ್ಲ ಹಾಕೋಕೆ ಹೋಗ್ಬಾರ್ದು, ಯಾಕಂದ್ರೆ ಮತ್ತೆ ಲೈಫ್ ಬರಲ್ಲ ಇದು. ಯಾಕಂದ್ರೆ 13 ಗ್ರಾಮೇ ಇದೆ ಚಿನ್ನ, ಅದೊಂದು ನೆನ್ಪಿಟ್ಕೊಳ್ಳಿ. 13 ಗ್ರಾಮ್ಗೆ ಮತ್ತೆ ಇದು ಉದ್ದ ಬಂದ್ಬಿಟ್ಟು 24 ಇಂಚಸ್ ಇದೆಯಲ್ಲ, ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿಕ್ಕೆ ವಿಡಿಯೋದಲ್ಲಿ ಅಷ್ಟೇ, ಒರಿಜಿನಲ್ ಆಗಿ ಈ ಕಡೆ ತೋರಿಸ್ಬೇಕು ಇದನ್ನು. ಹಿಂತಿರಿಸಿ ಎಲ್ಲ ತೋರಿಸ್ಬೇಕು, ಇದು ವಿಷಯ. ಅಷ್ಟೇ.